ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಅವರದ್ದು ಇದಿದೆ. ಧರ್ಮಸ್ಥಳ ಇದರದ್ದು ಪಾಸ್ಪೋರ್ಟ್ ಮಾಡಿಕೊಡಲಾಗುವುದು ಅಂತ ಉಂಟು 1600 ರೂಪಾಯಿಗೆ. ಮತ್ತು ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್. ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಮಾತಾಡ್ತೀರಿ ಇದರ ಬಗ್ಗೆ ಆಫರ್ ಏನಾದರೂ ಉಂಟು ಅದರ ಬಗ್ಗೆ? ಸರ್ ಅಂದರೆ ನಾವು ನಾವು ಇವಾಗ ಸೆಲ್ಕೋ ಸೋಲಾರ್ ನಮ್ಮದು ಒಂದು ಸಂಸ್ಥೆ ಈಗ 32 ವರ್ಷ ಆಯ್ತು ಸರ್. ನಾವು ಪುತ್ತೂರಲ್ಲಿ ಇವಾಗ ಕಾರ್ಯನಿರ್ವಹಿಸಿದ್ದೇವೆ. ಸುಶ್ರುತ ಹಾಸ್ಪಿಟಲ್ನ ಆಪೋಸಿಟ್ ಸೈಡಲ್ಲಿ ನಮ್ಮ ಆಫೀಸ್ ಇದೆ ಸರ್. ನಮ್ದು ಇವಾಗ ಮೈನ್ ಏನಂತ ಹೇಳಿದರೆ PM ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಜಾಸ್ತಿಯಾಗಿ ವರ್ಕ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಎಲ್ಲ ಸಿಸ್ಟಮ್ ಸೋಲಾರ್ ಸಿಸ್ಟಮ್ಗಳು ವರ್ಕ್ ಮಾಡ್ತಾ ಇದ್ದೇವೆ. ನಾವು ಕೊಡ್ತಾ ಇದ್ದೇವೆ ಸೋಲಾರ್ ಲೈಟ್ಸ್, ಸೋಲಾರ್ ವಾಟರ್ ಹೀಟರ್, ಹಾಗೆ ಲೈವ್ಲಿಹುಡ್ ಸಿಸ್ಟಮ್ ಬಗ್ಗೆ ಲೈವ್ಲಿಹುಡ್ ಸಿಸ್ಟಮ್ ಎಲ್ಲ ಸಿಸ್ಟಮ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಸ್ಟ್ರೀಟ್ ಲೈಟ್ ಹಾಗೆ ಇವಾಗ PM ಸೂರ್ಯಘರಲ್ಲಿ ನಾವು ಜಾಸ್ತಿ ಅದರಲ್ಲಿ ಅಂದರೆ ಸಬ್ಸಿಡಿ ಸ್ಕೀಮ್, ಅದು ಸೆಂಟ್ರಲ್ ಗೌರ್ಮೆಂಟಿದ್ದು. ಅಂದರೆ ಕಿಲೋವ್ಯಾಟ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ. ಎಲ್ಲ ಮನೆಯಲ್ಲಿ ಎಷ್ಟು ಕಿಲೋವ್ಯಾಟ್ ಉಂಟು, ಆ ಯೂನಿಟ್ಸ್ ಉಂಟು, ಆ ಯೂನಿಟ್ಸ್ ಮೇಲೆ ನೋಡಿ ನಾವು ಸೈಟಿಗೆ ಹೋಗಿ ವಿಸಿಟ್ ಮಾಡಿ ಅವರ ಯೂನಿಟ್ಸ್ ಎಲ್ಲ ಎಷ್ಟು ಉಂಟು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅದರ ಮೇಲೆ ಎಷ್ಟು ಕಿಲೋವ್ಯಾಟಿಗೆ ಎಷ್ಟು ಯೂನಿಟಿಗೆ ಎಷ್ಟು ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕಬೇಕು. ಹಾಗೆ ನಮಗೆ 1 ಕಿಲೋವ್ಯಾಟ್ ಇದ್ದರೆ ಅದನ್ನು ಯೂನಿಟ್ಸ್ ಎಲ್ಲ ಜಾಸ್ತಿ ಇದ್ದರೆ ಅದು 2 ಕಿಲೋವ್ಯಾಟಿಗೆ ಕನ್ವರ್ಷನ್ ಮಾಡಿಕೊಂಡು ಅದರ ಮೇಲೆ ಸಿಸ್ಟಮನ್ನು ಹಾಕಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಅಂದರೆ ಕಿಲೋವ್ಯಾಟ್ ಮೇಲೆ ನಾವು ಇವಾಗ ಸಬ್ಸಿಡಿಯನ್ನು ಅದೇ ರೀತಿ ಮೆಸ್ಕಾಮ್ ವರ್ಕನ್ನು ಕೂಡ ನಾವು ಅದರ ವರ್ಕನ್ನು ಕೂಡ ಮಾಡಿಕೊಂಡು ಮತ್ತು ಸಬ್ಸಿಡಿ ಕೂಡ ನಾವೇ ಅಪ್ಲೈ ಮಾಡಿಸಿ ಜನರಿಗೆ ಆದಷ್ಟು ಅದರಲ್ಲಿ ಉಪಯೋಗ ಮಾಡುವಂತೆ ಮಾಡ್ತಾ ಇದ್ದೇವೆ ಸರ್. ಮತ್ತು ಅದರಲ್ಲಿ ನಾವು ಇನ್ಸ್ಟಾಲ್ಮೆಂಟ್ 1 ಇಯರ್ ಕಂಪನಿ ಕಡೆಯಿಂದಲೇ ಸರ್ವಿಸ್ ಮಾಡಿ ಕೊಡಿಸ್ತಾ ಇದ್ದೇವೆ. ಮತ್ತು ನೆಕ್ಸ್ಟಿಗೆ ಸರ್ವಿಸ್ಗೆ ಕೂಡ ಹಾಗೆ ನಾವು ಆ್ಯನ್ಯುವಲ್ ಮೇಂಟೆನೆನ್ಸ್ ಅಂತ ಮಾಡಿಸ್ತಾ ಇದ್ದೇವೆ. ತುಂಬ ನಮ್ಮ ಏರಿಯಾದಲ್ಲಿ ತುಂಬ ಕಸ್ಟಮರ್ಸ್ ಸೆಲ್ಕೋವನ್ನೇ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಬೇರೆ ಯಾವುದೇ ಸೋಲಾರ್ ಹಾಕಿದರೂ ಕೂಡ ನಾವು ಅದಕ್ಕೆ ಸರ್ವಿಸನ್ನು ಕೂಡ ಇವಾಗಲೇ ಎಲ್ಲ ಸೋಲಾರ್ ಕಂಪನಿ ನೀಡ್ತಾ ಇದ್ದೇವೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್ ಹೇಳಿದ್ದಕ್ಕೆ. ಮುಂದಕ್ಕೆ ಹೋಗ್ತೇನೆ. ಒಂದು SRK ಲ್ಯಾಡರ್ಸ್ ಇದೆ. SRK ಲ್ಯಾಡರ್ಸ್ ಅವರದ್ದು ಎಲ್ಲ ತುಂಬ ಪ್ರಾಡಕ್ಟ್ಸ್ ಇದೆ. ಹೇಳ್ತೀರಾ ಎಂತೆಲ್ಲ ಇದೆ ಇದು ಎಂತೆಲ್ಲ ಉಂಟಂತ ಹೇಳ್ತೀರಾ ನಮ್ಮ ಪ್ರಾಡಕ್ಟ್? ಅದು ನನಗೆ ಗೊತ್ತಾಗಿಲ್ಲ. ಲ್ಯಾಡರ್ಸ್ ಅಂತ SRK ಲ್ಯಾಡರ್ಸ್ ಅವ್ರದ್ದು ನೋಡಿ ಎಲ್ಲ ಇದೆ. ಅಡಿಕೆ ಗೊನೆ ಬಿಡಿಸುವ ಮಿಷನ್ ಇದು. ಮತ್ತು ಇದು ಪೆಪ್ಪರ್ ಕ್ಲೀನ್ ಮಾಡೋದು, ಕಾಳುಮೆಣಸು ಕ್ಲೀನ್ ಮಾಡುವ ಮಿಷನ್ ಇದು. ಮತ್ತು ಇದು ಕಾಳುಮೆಣಸು ಬಿಡಿಸುವ ಮಿಷನ್. ಇದು ಕಾಳುಮೆಣಸು ಬಿಡಿಸುವ ಇದು ದೊಡ್ಡ ಮಿಷನ್ ಇದು ನೋಡಿ. ಗಂಟೆಗೆ 650 kg ಆಗ್ತದೆ. ಮತ್ತು ಇದು ಸಣ್ಣ ಮಿಷನ್ 250 kg ಆಗ್ತದೆ ಗಂಟೆಗೆ. ಆಗಲ್ಲ ಅದರ ಒಂದು ಗಂಟೆ ಲೆಕ್ಕಲ್ಲ, ಅದು ಒಂದು ರೇಟ್ ಎಲ್ಲ 90,000 ಆಗ್ತದೆ. ಇದು 19,000 ಆಗ್ತದೆ ರೇಟ್.
ಇದು ಅಲ್ಲ 35. ಇದು 35,000 ಆಗ್ತದೆ. ಇದು ಸಹ ಇದಲ್ಲ ಅಡಿಕೆ. ಅಲ್ಲ, ಇದು ಪೆಪ್ಪರ್ ಕ್ಲೀನ್ ಮಾಡಿ. ಹಾಂ, ಇದು ಕಾಳು ಮೆಣಸು ಕ್ಲೀನ್ ಮಾಡುವ ಇದು. ಮತ್ತು ಇದು 28,000 ಆಗ್ತದೆ ಈ ಮಿಷನ್ ಮ್ಯಾನುವಲ್ ಆಗ್ತದೆ. ಹಾಂ, ಇದು 38,000 ಆಗ್ತದೆ. ಆಫರ್ ಏನಾದರೂ ಉಂಟು? ಆಫರ್ ಕಮ್ಮಿ? ಹಾಂ, ಸಬ್ಸಿಡಿ ಮಾಡೋದಾದರೆ 2,000 ಡಿಸ್ಕೌಂಟ್ ಆಗ್ತದೆ. ಹಾಂ, ಸಬ್ಸಿಡಿ ಮಾಡೋದಿಲ್ಲ ಅಂದರೆ 2,000 ಡಿಸ್ಕೌಂಟ್ ಆಗ್ತದೆ ಹಾಗೆ. ಮತ್ತು ಕೈ ಗಾಡಿ ಇದೆ ಕೊಂಡೋದು, 1 ಚಕ್ರದ ಗಾಡಿ ಮತ್ತು 2 ಚಕ್ರದ್ದು. ಇದು ಸುಪ್ರೀಂ ಬಜಾಜ್ ಅವ್ರದ್ದು ಸ್ಟಾಲ್ ಇದೆ. ಓಕೆ, ನೋಡು ಒಳಗೆ ಹೋಗುವ. ಚೇತಕ್ ಇದೆ, ಬಜಾಜ್ನವ್ರದ್ದು ಸ್ಕೂಟರ್. ಮತ್ತು ಬಜಾಜ್ನವ್ರದ್ದು ಇನ್ನೊಂದು ಬೈಕ್ CNG ಮತ್ತು ಪೆಟ್ರೋಲ್. ಇದಂದರೆ ಒಳ್ಳೆ ಮೈಲೇಜ್ ಸಿಗ್ತದೆ ಬೈಕು. ಮತ್ತು ಪಲ್ಸರ್ NS 400 ಬೈಕು. ಇದರಲ್ಲಿ ಡಬಲ್ ABS ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು. ಅದರಲ್ಲಿ MTS ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಒಂದು ಬರ್ತದೆ. ಮತ್ತು ಇದು UST ಫೋಕ್ಸ್ ಇದೆ, ಶಾಕ್ ಅಬ್ಸರ್ ಉಂಟು. ಮತ್ತು 43 bhp ಹಾರ್ಸ್ ಪವರ್. 4 ಮೋಡ್ಸ್ ಇದೆ, ರೈಡಿಂಗ್ ಮೋಡ್ಸು 4 ಇದೆ. ಮತ್ತು ಇದು DRL ಫ್ರಂಟಿಂದ ಲುಕ್ಕು ಭಾರಿ ಚೆನ್ನಾಗಿದೆ. ಮತ್ತು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಹೆಡ್ಲೈಟ್. ಮತ್ತು ಪಲ್ಸರ್ 150 ಹೊಸತ್ತು ಬೈಕ್ ಬಂದಿದೆ. ಅದರಲ್ಲಿ ಅಂದರೆ LED ಹೆಡ್ಲೈಟ್ ಕೊಟ್ಟಿದ್ದಾರೆ. ಹೊಸತ್ತು ಫೀಚರ್ ಕೊಟ್ಟಿದ್ದಾರೆ ಅದರಲ್ಲಿ. ಮತ್ತು ಪಲ್ಸರ್ N160 ಇದೆ, ಬನ್ನಿ ಸ್ಟಾಲ್ಗೆ ವಿಸಿಟ್ ಮಾಡಿ. ಮತ್ತು ಬಜಾಜ್ ಪ್ಲಾಟಿನಾ 110 ಇದೆ. ಇದು ತುಂಬ ಮೈಲೇಜ್ ಬೈಕ್, ತುಂಬ ಮೈಲೇಜ್ ಕೊಡುವ ಬೈಕ್ ಅಂದರೆ ಇದು ಪ್ಲಾಟಿನಾ. ಅದರಲ್ಲಿ ಇದು ಪಲ್ಸರ್ 150 LED ಹೆಡ್ಲೈಟ್ ಮತ್ತು ಇದು LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ABS ಇದೆ. ಇದು ಬ್ಲೂಟೂತ್ ಡಿಸ್ಪ್ಲೇ ಇದೆ ಅದರಲ್ಲಿ. ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ನಿಯಮಿತ ಸ್ಕ್ಯಾಟ್ಸ್ ಅಂತ ಇದೆ. ಮತ್ತು ಇದು ಕಾಳುಮೆಣಸು ಹುಡಿ ಮಾಡುವ ಮಿಷನ್ ಅಂತ ಕಾಣ್ತದೆ ಹಾಗೆ. वो आप रखो को आएगा कोई ಇದು ಕೈ ಗಾಡಿ ಉಂಟು ಇಲ್ಲಿ. ಎಲ್ಲೇ ಇಲ್ಲಿ ಗಿಡ ಇದೆ, ತಾವರೆದ್ದು ಗಿಡ ಇದೆ, ಬೇರೆ ಬೇರೆ ತಾವರೆ ಗಿಡ. ಅದರಲ್ಲಿ ವೆರೈಟಿ ಎಲ್ಲ ಇದೆ. ಇದು ಕ್ರೋಟನ್ ಗಿಡ ಇದೆ, ಬೇರೆ ಬೇರೆದು. ಮೇಡಮ್ ಒಂದು ಮಾತಾಡ್ತೀರಾ ಯಾವುದೆಲ್ಲ ಇದು ಇದೆ ಅಂತ, ಹೂವೆಲ್ಲ ಗಿಡ ಎಂತ ಹೇಳ್ಬೇಕು ಹೇಳಿ. ಎಂತೆಲ್ಲ ಉಂಟು ಇಲ್ಲಿ ತಾವರೆ ಗಿಡದ್ದು ವೆರೈಟಿ? ತಾವರೆಯಲ್ಲಿ ಎಷ್ಟು ನೀವೇ ಕೇಳ್ತೀರಾ ನನ್ನ ಹತ್ರ? ಅಲ್ಲ, ಫುಲ್ ಹೇಳಿ. ಹೇಗೆ ಸ್ಟಾರ್ಟ್ ಮಾಡೋದು? ನಮ್ಮದು ಪುಷ್ಪಗಿರಿ ನರ್ಸರಿ ಅಂತ ಪುತ್ತೂರಲ್ಲಿ 3ರಿಂದ 1 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ನಮ್ಮಲ್ಲಿ ಎಲ್ಲ ಥರದ ವಾಟರ್ ಲಿಲ್ಲಿ ಮತ್ತು ಲೋಟಸ್ ವೆರೈಟಿಗಳು, ಆಕ್ವಾಟಿಕ್ ಪ್ಲ್ಯಾಂಟ್ಗಳೆಲ್ಲ ಅವೈಲೇಬಲ್ ಇದೆ. ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್, ಔಟ್ಡೋರ್ ಪ್ಲ್ಯಾಂಟ್ಸ್ಗಳು ಕೂಡ ಇದೆ. ಮತ್ತು ಆರ್ಕಿಡ್ ಪ್ಲ್ಯಾಂಟ್ಸ್ ಕೂಡ ಇದೆ. ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಪುಷ್ಪಗಿರಿ ಅಂತೇಳಿ. ನೀವು ಅದರಲ್ಲಿ ಕೂಡ ಸೆಲೆಕ್ಟ್ ಮಾಡಿ ನೋಡ್ಬೋದು, ವೀಡಿಯೋಸನ್ನೆಲ್ಲ ನೋಡ್ಬೋದು. ನಿಮಗೇನಾದರೂ ಸಜೆಷನ್ ಬೇಕಾದರೂ ಕೂಡ ನಾನು ಓಪನ್ ಆಗಿ ಕೊಡ್ತೇನೆ ನಿಮಗೆ.
ನೋಡಿ ನಮ್ಮಲ್ಲಿ ವಿಸಿಟ್ ಕೊಡಿ. ನಮ್ಮ ಮನೆಗೆ ಬೇಕಾದರೆ ಬಂದರೆ ಹೆಚ್ಚಿನ ಮಾಹಿತಿ ಎಲ್ಲ ಸಿಗ್ಬೋದು ನಿಮಗೆ. ಬಂದರೆ ಪೂರ್ಣ ಏನಂತ ಹೇಳೋದು, ಕಾಂಟ್ಯಾಕ್ಟ್ ನಂಬರ್ ಇದು ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿದೆ ನೋಡಿ, ಪುಷ್ಪಗಿರಿ ನರ್ಸರಿ ಅಂತ, ಪಡ್ನೂರು, ಪುತ್ತೂರು ತಕ್ಕ. ತಾವರೆ, ವಾಟರ್ ಲಿಲ್ಲಿ, ಆರ್ಕಿಡ್ ಮತ್ತು ಈ ಥರ ಗಿಡಗಳು ಲಭ್ಯವಿದೆ. ಫೋನ್ ನಂಬರ್ ಇದರಲ್ಲಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ನೋಡಿ ಹೇಗಿದೆ ಅಂತ, ಪುಷ್ಪಗಿರಿ ಡ್ಯಾಶ್ ನರ್ಸರಿ ಅಂತ ಇದೆ. ಒಂದು ಚಕೋತ ಇದೆ. ಮತ್ತು ಇದು ಇದೆಂತ ಗಿಡ, ಕೊಲಕೇಶಿಯ ನೋಡಿ, ಇದು ಕೊಲಕೇಶಿಯಗಳಿದೆ. ಕೊಲಕೇಶಿಯ ಗಿಡ ಇದೆ. ಇದೆಲ್ಲ ಅಕ್ವಾಟಿಕ್ ಪ್ಲಾಂಟ್ಗಳು. ಇದೆಲ್ಲ ಲೋಟಸ್ ವೆರೈಟಿಗಳು. ಅಂದರೆ ಈಗ ಚಳಿ ಇರುವ ಕಾರಣ ಡಾರ್ಮೆನ್ಸಿಗೆ ಹೋಗಿದೆ. ಸೊ ಇನ್ನೂ ಒಂದು ಜನವರಿ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಒಂದಿದೆ. ಸರ್ ಹೇಳ್ತೀರಾ, ಇದರ ಬಗ್ಗೆ ಹೇಳ್ತೀರಾ? ಅವ್ರು ನಮ್ಮ ತೊಂದರೆ ಇಲ್ಲ. ಸರ್ ಇದು ಮಳೆ ನೀರು ಕೊಯ್ಲು ಅಂತ ನೋಡಿ, ಮಾಡಿ ಮೇಲೆ ಮಳೆ ಬರುತ್ತೆ, ಅದು ರೀಚಾರ್ಜ್ ಆಗಿ ನೋಡಿ ಸರ್. ಈ ಥರದೊಂದು ಫಿಲ್ಟರ್ ಹಾಕ್ತೇವೆ ನಾವು. ಆಮೇಲೆ ಈ ಬೋರ್ವೆಲ್ಗೆ ರೀಚಾರ್ಜ್ ಮಾಡಲಿಕ್ಕೆ, ಅದು ರೀಚಾರ್ಜ್ ಮಾಡಬೇಕಾದ್ರೆ ನಾವು ಒಂದು ಸಂಪು ಥರ ಮಾಡ್ತೇವೆ ನಾವು. ಸಂಪು ಥರ ಮಾಡಬೇಕು. ವಿ ವೈರ್ ಅಂತ ಉಂಟು ನೋಡಿ ಸರ್, ಇದು ವಿ ವೈರ್ ಅಂತ. ಅದನ್ನು ನಾವು ಕೇಸಿಂಗ್ ಕಟ್ ಮಾಡಿ ಒಂದು 8 ಫೀಟಿದು ಇದು ಫಿಲ್ಟರ್ ಮಾಡ್ತೇವೆ. ಆಮೇಲೆ ವಿ ವೈರ್ ಅಂತ ಒಂದು ಫಿಕ್ಸ್ ಮಾಡ್ತೇವೆ ವೆಲ್ಡಿಂಗೆಲ್ಲ ಮಾಡಿ, ಮತ್ತು ಅದು ಕೇಸಿಗೆ ಸೆಟ್ ಮಾಡಿ ಆ ಫಿಲ್ಟರ್ ಮುಖಾಂತರ ನೀರು ಬೀಳುತ್ತೆ ಒಳಗೆ. ಅಂದರೆ ನಮಗೆ ಪಂಪು ಎಲ್ಲ ಜಾಮ್ ಆಗುತ್ತೆ. ಕೇಸಿಗೆ ಒಂದು 80 ಫೀಟ್ ಇದ್ದರೂ ಅದೆಲ್ಲ ಜಾಮ್ ಆಗಬೇಕಿತ್ತು, ಮತ್ತು ನೀರದು ಕಲ್ಲು ಒಯ್ಗೆಲ್ಲ ಬರಬಾರ್ದು ಅಂತ ಆ ಥರದ ಈ ಥರ ಮಾಡಿದ್ದೇವೆ ನಾವು. ಮತ್ತು ಇದಂದರೆ ರೈನಿಂಗ್ ವಾಟರ್ ಕ್ಲಿಯರಾಗಿ ಒಂದು ಕೂದಲು ಥರ ಒಂದು ಕಸ ಹೋಗಲ್ಲ, ಅಷ್ಟು ಕ್ಲಿಯರ್ ಮಾಡಿ ಕೊಟ್ಟು ನೀರಿಗೆ ಇದಕ್ಕೆ ಹೋಗುತ್ತೆ ಸರ್. ಇದು ಇವರು ಸ್ಥಾಪನೆ ಮಾಡಿದವರು. ಹಾಯ್ ಫ್ರೆಂಡ್ಸ್, ನಾನೀಗ ಇಷ್ಟರವರೆಗೆ ನಿಮಗೆಲ್ಲ ಕೃಷಿ ಮೇಳ ಹಾಗೆ ಸಸ್ಯ ಜಾತ್ರೆಯ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಸುಮಾರು ಜನ ಸ್ಟಾಲ್ ಇಟ್ಟವರೆಲ್ಲ ಹೇಳಿದರು, ಹಾಗೆ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಹೇಳಿದ್ದಾರೆ. ಹಾಗೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೇನೆ. ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ಚಿಲ್ಲಾಗಿರಿ, ಬಿಂದಾಸಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನು ನಿಲ್ಲಿಸ್ತಾ ಇದ್ದೇನೆ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನನಗೆ.